ಪ್ರಿಯ ವೀಕ್ಷಕರೇ, ಇವತ್ತು ನಾವು ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ನೀವು ಎಣ್ಣೆ ಬದನೆಕಾಯಿ ಸಾಂಬಾರಿನ ರೆಸಿಪಿನ ಟ್ರೈ ಮಾಡೇ ಇರ್ತೀರ. ಅಂಥವರು ಈ ಹೀರೆಕಾಯಿ ಎಣ್ಗಾಯಿನೂ ಸಹ ನೀವು ಟ್ರೈ ಮಾಡಲೇಬೇಕು. ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಬದನೆಕಾಯಿ ಸಾರು ಯಾವ ರೀತಿ ಫೇಮಸ್ಸು, ಅದೇ ರೀತಿ ಈ ಹೀರೆಕಾಯಿ ಎಣ್ಗಾಯಿ ಸಾಂಬಾರು ಸಹ ಉತ್ತರ ಕರ್ನಾಟಕ ಸೈಡು ತುಂಬ ಫೇಮಸ್ಸು. ಮುದ್ದೆ, ರೊಟ್ಟಿ, ಚಪಾತಿ ಇವೆಲ್ಲದಕ್ಕೂ ಒಳ್ಳೆ ಹೇಳಿದ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು, ಕಾಂಬಿನೇಷನ್ ಅಂತ ಹೇಳ್ಬೋದು. ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಡಬೇಕು. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 3-4 ಸ್ಪೂನ್ ಎಣ್ಣೆನ ಸೇರಿಸಿ, ಒಂದು ಮೀಡಿಯಮ್ ಗಾತ್ರದ್ದು 3 ಈರುಳ್ಳಿ, ಒಂದು 8-9 ಹಸಿಮೆಣಸಿನ್ಕಾಯಿನ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ನಾವು ಸೀದಿಸ್ಕೊಳ್ಳೋದು ಬೇಡ. ಸಾಮಾನ್ಯವಾಗಿ ಯಾವ ರೀತಿ ನೀವು ಮಸಾಲೆ ಸಾಂಬಾರುಗಳೆಲ್ಲ ಫ್ರೈ ಮಾಡ್ಕೊತೀರಾ ಅದೇ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಸಹ ಸೈಡ್ಗೆ ತೆಗೆದಿಕ್ಕೋಬೇಕಾಗುತ್ತೆ. ಮಸಾಲೆ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ನಾವು ಮೊದಲಿಗೆ ಇಲ್ಲಿ ನೋಡ್ಕೊಂಡ್ಬಿಡೋಣ. ಈ ರೀತಿ ಎಲ್ಲ ನಾವು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ಮೊದಲಿಗೆ ಮಸಾಲೆ ಮಾಡ್ಕೊಳ್ಳೋದನ್ನು ನೋಡ್ಕೊಂಡ್ಬಿಡೋಣ ಬನ್ನಿ. ಈ ಮಿಕ್ಸಿ ಜಾರ್ಗೆ ಈ ರೀತಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಸೇರಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಚಕ್ಕೆ, 1-2 ತುಂಡಷ್ಟು ಲವಂಗ, ಒಂದು 4-5 ಲವಂಗ, ಕಾಳುಮೆಣಸು, ಕರಿಮೆಣಸು ಅಥವಾ ಕಾಳುಮೆಣಸು, ಒಂದು 10-15 ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡ್ರೆ ರೆಸಿಪಿನೂ ಸಹ ಅಷ್ಟೇ ಫ್ರೆಶ್ ಆಗಿರುತ್ತೆ, ರುಚಿಯಾಗೂ ಇರುತ್ತೆ. ಹಸಿ ತೆಂಗಿನಕಾಯಿ, ಒಣಗಿರೋ ತೆಂಗಿನಕಾಯಿ ಬದಲು ಹಸಿ ಕಾಯಿನ ಸೇರಿಸ್ಕೊಳ್ಳಿ, ನಿಮ್ಮ ಅಡುಗೆ ಇನ್ನಷ್ಟು ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಬೇಕು ಅನ್ನೋರು ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅಚ್ಚ ಖಾರದ ಪುಡಿ 1 ಸ್ಪೂನ್, ಅಥವಾ ಖಾರ ಜಾಸ್ತಿ ತಿಂತೀವಿ ಕಮ್ಮಿ ತಿಂತೀವಿ ಅನ್ನೋರು, ನೀವು ಕಮ್ಮಿ ತಿನ್ನೋರು ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಿಮೆ ಹಾಕ್ಕೊಳ್ಳಿ, ಖಾರ ಜಾಸ್ತಿ ತಿಂತೀವೋ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಕಡಲೆ ಬೀಜ 1-2 ಟೇಬಲ್ ಸ್ಪೂನಷ್ಟು, ಕರಿಬೇವು 1 ಕಡ್ಡಿಯಷ್ಟು, ಕೊತ್ತಂಬರಿ ಸೊಪ್ಪು ಈ ರೀತಿ ತೊಳೆದಿಟ್ಕೊಂಡು 1-2-3 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ಜೀರಿಗೆನೂ ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಬೇಕಾಗುತ್ತೆ. ಇವೆಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಬೇಕಾದರೆ ಇನ್ನು ಏನಾದರೂ ಎಕ್ಸ್ಟ್ರಾ ಸೇರಿಸೋದಿದ್ರೆ ಗಸಗಸೆನೂ ಸಹ ಸೇರಿಸ್ಕೋಬೋದು. ಇಲ್ಲ ಅನ್ನೋರು ಇಷ್ಟೇ ಪದಾರ್ಥಗಳನ್ನ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ. ಇದೆಲ್ಲ ಸಹ ನುಣ್ಣಗೆ ಗಂಧದ ರೀತಿ ಚೆನ್ನಾಗಿ ರುಬ್ಬಿ ಸೈಡ್ಗೆ ಇಕ್ಕೋಬೇಕು. ಈಗ ಹೀರೆಕಾಯಿ, ನಾನಿಲ್ಲಿ 2 ಹೀರೆಕಾಯಿನ ತೊಗೊಂಡಿದ್ದೀನಿ. ಎಳೆದಾದರೆ ತುಂಬ ಒಳ್ಳೆಯದು. ತುಂಬ ರೆಸಿಪಿ ಅನ್ನೋದು ತುಂಬ ಚೆನ್ನಾಗಿರಬೇಕು ಅಂದರೆ ಎಳೆ ಹೀರೆಕಾಯಿನ ತೊಗೋಬೇಕು. ನಾವು ಯಾವ ರೀತಿ ಎಣ್ಣೆ ಬದನೆಕಾಯಿಗೆ ಎಳೆ ಬದನೆಕಾಯಿ ತೊಗೊತೀವಿ ಅದೇ ರೀತಿ ಹೀರೆಕಾಯಿ ಸಹ ತುಪ್ಪದ ಹೀರೆಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಎಳೆದಾದರೆ ಈ ರೀತಿ ಸಣ್ಣ, ನಾನು ವಿಡಿಯೋಲಿ ತೋರಿಸ್ತಾ ಇರೋ ರೀತಿ ನೀವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಬದನೆಕಾಯಿ ಸೈಜಲ್ಲಿ. ಆವಾಗ ತಿನ್ನೋದಕ್ಕೆ ನಮಗೆ ಚೆನ್ನಾಗಿರುತ್ತೆ. ಹೀಗೆ ಎಲ್ಲನೂ ಸಹ ಕಟ್ ಮಾಡಿ ಸೈಡ್ಗೆ ಇಕ್ಕೋಬೇಕಾಗುತ್ತೆ. ಮೊದಲೇ ಎಲ್ಲ ವಾಶ್ ಮಾಡ್ಕೋಬೇಕು. ನೀವು ಕಟ್ ಮಾಡಿದ್ಮೇಲೆ ಮತ್ತೊಮ್ಮೆ ವಾಶ್ ಮಾಡೋದೇನು ಇರೋದಿಲ್ಲ. ನೋಡಿದ್ರಲ್ಲ ಯಾವ ಶೇಪಲ್ಲಿ ನಾನು ಕಟ್ ಮಾಡಿದೆ ಎಲ್ಲನೂ ಸಹ ಅಂತ. ಏನಾದರೂ ಪಳುಕಿದ್ರೆ ಅದೆಲ್ಲ ಸಹ ಸೈಡ್ಗೆ ಇಕ್ಕೋಬೇಕಾಗುತ್ತೆ. ಮೊದಲೇ ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಈ ರೆಸಿಪಿ ಅಂತೂ ತುಂಬ ಅದ್ಭುತವಾದಂತಹ ರೆಸಿಪಿ. ಈಗ ಈ ಹೀರೆಕಾಯಿನ ಅದೇ ಬಾಣಲಿಲಿ ಇನ್ನು ಎಣ್ಣೆ ನೋಡಿದ್ರಲ್ಲ ತಳದಲ್ಲಿ ಸ್ವಲ್ಪ ಇದೆ, ಮತ್ತು 1-2-3 ಸ್ಪೂನು ಆಯಿಲ್ನ ಸೇರಿಸಿ ನಾವು ಈ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಜೊತೆಗೆ ಎಣ್ಣೆಯಲ್ಲೇ ಒಂದು 3/4 ಭಾಗ ಅಷ್ಟು ಫ್ರೈ ಆಗಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆ ಅನ್ನೋದನ್ನು ನಾವು ಮೊದಲೇ ರೆಡಿ ಮಾಡಿಕೊಂಡಿರೋದ್ರಿಂದ ನಮಗೆ ಅಡುಗೆ ಮಾಡೋದು ತುಂಬ ಈಸಿ ಆಗುತ್ತೆ. ನೀವು ಇದ್ರ ಜೊತೆಗೆ ಏನಾದರೂ ಅರ್ಜೆಂಟಾಗಿ ಮುದ್ದೆ ಮಾಡ್ಕೊಂಡು ತಿಂದ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯಿ ರುಚಿಗಂತೂ ಮಾಡಿಸಿದ ರೆಸಿಪಿ. ಇದೆಲ್ಲ ಸಹ ಎಣ್ಣೆಯಲ್ಲಿ ಈಗ ನಮಗೆ ಫ್ರೈ ಆಗಿದೆ.
ಈ ರೀತಿ ಮೀಡಿಯಮ್ ಉರಿಯಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಟು ಏನಾನ ಫ್ರೈ ಮಾಡೋಕ್ಕೆ ಹೋದ್ರಿ ಅಂದರೆ ಮೇಲ್ಗಡೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಆದರೆ ನಿಮಗೆ ಒಳಗೆ ಹೀರೆಕಾಯಿ ಅನ್ನೋದು ಫ್ರೈ ಆಗಿರೋದಿಲ್ಲ. ಈಗ ಅದೇ ಬಾಣಲಿಗೆ ಮತ್ತೆ 1-2 ಸ್ಪೂನ್ ಎಣ್ಣೆನ ಸೇರಿಸಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಸಹ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸಿ ಎಣ್ಣೆಯಲ್ಲಿ ಚಿಟಪಟ ಅನ್ನೋವರೆಗೂ ಸಹ ನಾವು ಕಾಯಬೇಕು. ನಂತರ ಇದಕ್ಕೆ ಹಸಿ ಕರಿಬೇವು, 1-2 ಕಡ್ಡಿಯಷ್ಟು ಸಣ್ಣ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆರಡು ಎಲ್ಲ ಸಹ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊನ ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಸಣ್ಣ ಟೊಮೊಟೊನ ಸಹ ಈ ರೀತಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಮಸಾಲೆನ, ಅದನ್ನು ಸಹ ಸೇರಿಸ್ಬೇಕಾಗುತ್ತೆ. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ನಾನು ಮತ್ತೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೂ ನಾವು ಅರಿಶಿನ ಸೇರಿಸಿದ್ದೀವಿ, ಆದರೆ ನಾನು ಅರಿಶಿನ ಈಗ ಒಗ್ಗರಣೆಯಲ್ಲೂ ಸಹ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಈಗ ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆ ಸೇರಿಸಿದ್ದು 1-2-3 ನಿಮಿಷಕ್ಕೆ ಹೀರೆಕಾಯಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ರೆಸಿಪಿ ನಮಗೆ ಬೇಗ ಅನ್ನೋದು ಆಗುತ್ತೆ ಮತ್ತು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದಕ್ಕೆ ನಾವು ಎಣ್ಣೆ ಬದನೆಕಾಯಿಗೆ ಯಾವ ರೀತಿ ಎಣ್ಣೆನ ಸೇರಿಸ್ತೀವಿ ಅದೇ ರೀತಿನ ಸ್ವಲ್ಪ ಹೆಚ್ಚಿಗೆ ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ರೆಸಿಪಿ ಅನ್ನೋದು ನಮಗೆ ರುಚಿ ಆ ಫೀಲ್ ಕೊಡೋದಿಲ್ಲ. ಎಣ್ಗಾಯಿ ಅಂತೀವಲ್ಲ, ಆ ಫೀಲ್ ನಮಗೆ ಬರೋದಿಲ್ಲ. ಮಾಮೂಲಿ ಸಾಂಬಾರು ಥರ ಇರುತ್ತೆ. ಏನು ಮಾಡಲಿಕ್ಕಾಗಲ್ಲ, ನಮಗೆ ಎಣ್ಣೆ ಇಲ್ಲಿ ಹೆಚ್ಚಿಗೆ ಸೇರಿಸ್ಕೊಳ್ಳೇಬೇಕು. ಕೆಲವೊಂದು ಅಡುಗೆಗಳು ಕೆಲವೊಂದು ರೀತಿ ಮಾಡಿದ್ರೇ ಅದರ ರುಚಿ ಘಮ ಅನ್ನೋದು ಬರೋದು. ಇದೇ ಪ್ರಾಸೆಸ್ಸಲ್ಲಿ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆಲ್ಲ ಮಿಕ್ಸ್ ಮಾಡಿಕೊಂಡು, ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಮಸಾಲೆ, ಅದನ್ನು ಸಹ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ ಅಷ್ಟೇ. ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮತ್ತೆ ಏನಾದರೂ ಸ್ವಲ್ಪ ಬೆಂದಿಲ್ಲ, ಹೀರೆಕಾಯಿ ಎಣ್ಣೆಲಿ ಫ್ರೈ ಆಗಿಲ್ಲ ಅಂದರೆ ಮತ್ತೆ ಈ ರೀತಿ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಮಸಾಲೆ ಅನ್ನೋದು ಬೇಯುತ್ತೆ ಹಾಗೂ ಹೀರೆಕಾಯಿ ಬೇಯುತ್ತೆ. ಆವಾಗ ನಮಗೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಪ್ಲೇಟ್ನ ಮುಚ್ಚಿಟ್ಟು ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ನಾವು ತಾಳ್ಮೆಯಿಂದ ಮಾಡ್ತೀವಿ ಅನ್ನೋರು ಮೀಡಿಯಮ್ ಉರಿ ಇಟ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಆವಾಗ ನಮಗೆ ರೆಸಿಪಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೀರೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ರುಚಿನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಮತ್ತು ಯಾಕೆ ಲೇಟ್ ಮಾಡ್ತೀರಾ, ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ರೊಟ್ಟಿ, ಮುದ್ದೆ, ನಿಮಗಿಷ್ಟ ಬಂದಿರೋ ಪದಾರ್ಥಗಳ ಜೊತೆ ಇದನ್ನು ಎಂಜಾಯ್ ಮಾಡಿ. ನಿಮ್ಮ ಮೃದುವಾದ ಕೋಮಲವಾದ ಕೈಗಳಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.